ಗೆಳೆಯರೇ, ನಮ್ಮ ಒಂದು ಫ್ಲಿಪ್ಕಾರ್ಟ್‌ನ ಒಂದು ಆರ್ಡರ್‌ನ ನಾವು ಪ್ಲೇಸ್ ಮಾಡಿದ ನಂತರದಲ್ಲಿ ಅದು ಆರ್ಡರ್ ಏನು ನಮಗೆ ಬರ್ತಿರಬೇಕಾದ್ರೆ ನಮಗಿನ್ನೂ ಡೆಲಿವರಿ ಆಗಿಲ್ಲ. ಔಟ್ ಫಾರ್ ಡೆಲಿವರಿ ಮಾತ್ರ ಆಗಿದೆ ಅಂದಮೇಲೆ, ಅವಾಗ ನಾವು ಅವರ ಒಂದು ಡೆಲಿವರಿ ಏಜೆಂಟ್ ನಂಬರ್‌ನ ಯಾವ ರೀತಿ ನಾವು ತಗೋಬಹುದು ಅನ್ನೋದನ್ನ ಹೇಳ್ತೀನಿ. ಇನ್ನೂ ಕೂಡ ನಾವು ನಮಗೆ ಕಾಲ್ ಮಾಡೋದಕ್ಕಿಂತ ಮುಂಚೆನೇ ನಾವೇ ಅವರಿಗೆ ಕಾಲ್ ಮಾಡಬಹುದು. ಕೆಲವು ಬಾರಿ ನಾವು ಬೇರೆ ಕಡೆ ಇದ್ದೀವಿ ಅಥವಾ ಏನೋ ಪ್ರಾಬ್ಲಮ್ ಇದೆ, ನಾವು ಏನಾದರೂ ಅವ್ರಿಗೆ ಹೇಳಬೇಕು ಅಂದ್ರೆ ನಾವಿಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ. ಮೊದಲು ಆರ್ಡರ್ಸ್‌ನಲ್ಲಿ ಹೋಗೋಣ. ಫ್ಲಿಪ್ಕಾರ್ಟ್‌ನಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಅವರಿಗೆ ಕಾಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಇಲ್ಲೊಂದು ಫೋನ್ ನಾನು ತರಿಸ್ಕೊಂಡಿದ್ದೀನಿ. ಈ ಫೋನ್‌ನ ಒಂದು ಡೆಲಿವರಿ ಏಜೆಂಟ್‌ಗೆ ನಾನು ಕಾಲ್ ಮಾಡಬೇಕಾಗಿದೆ. ಇವತ್ತು ಅರೈವಿಂಗ್ ಟುಡೇ ಅಂತ ಬರ್ತಾ ಇದೆ, ಅಂದ್ರೆ ಇವತ್ತು ಡೆಲಿವರಿ ಆಗ್ತಾ ಇದೆ ಸ್ನೇಹಿತರೆ ಇದು. ಇದನ್ನ ನಾವು ಅವರಿಗೆ ಒಂದು ಕಾಲ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಬಹುದು ಆರ್ಡರ್ ಡೀಟೇಲ್ಸ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಔಟ್ ಫಾರ್ ಡೆಲಿವರಿ ಅಂತ ಇದೆ, ಶಿಪ್ಡ್ ಅಂತ ಇದೆ. ನಂತರದಲ್ಲಿ ಔಟ್ ಫಾರ್ ಡೆಲಿವರಿ ಆಗಿದೆ. ಆದ ನಂತರದಲ್ಲಿ ಇನ್ನೂ ಕೂಡ ಡೆಲಿವರಿ ಆಗೋದಕ್ಕಿಂತ ಮುಂಚೆ ನಾವು ಇವರಿಗೆ ಕಾಲ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಡೆಲಿವರಿ ಏಜೆಂಟ್ ಅಸೈನ್ಡ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಅಲ್ಲಿ ಅದ್ರ ಮೇಲೆ ಅದ್ರ ಮುಂದ್ಗಡೆ ಒಂದು ಕಾಲ್ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಫೋನ್ ಮಾಡಬೇಕಾಗತ್ತೆ. ನಾವು ಫೋನ್ ಮಾಡಿದ ನಂತರದಲ್ಲಿ ಅದಕ್ಕೂ ಮುಂಚೆ ನಾವು ಇಲ್ಲಿ ಪಿನ್ ಅನ್ನ ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ಕಾಲ್ ಮಾಡೋದಕ್ಕಿಂತ ಮುಂಚೆ ಈ ಕಡೆಗೆ ಒಂದು ಪಿನ್ ಇರುತ್ತೆ, 124 ಅಂತ ಇದೆ ನೋಡಿ. ಆ ಒಂದು ಪಿನ್ ಅನ್ನ ನೆನಪಿಟ್ಕೋಬೇಕು. ಇಲ್ಲಿ ನೋಡಿ ಕಾಲ್ ಮಾಡ್ತೀನಿ. ಇಲ್ಲಿ ಈ ಕಾಲ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಇದೆ ನೋಡಿ, ಈ ಪಿನ್ ಅನ್ನ ನೆನಪಿಟ್ಕೋಬೇಕು. ಯಾಕೆಂದ್ರೆ ನಾವು 124 ಅಂತ ಟೈಪ್ ಮಾಡಿದ ನಂತರದಲ್ಲಿ ಆ ಒಂದು ಡೆಲಿವರಿ ಏಜೆಂಟ್ಗೆ ಅದು ಕಾಲ್ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗೋದಿಲ್ಲ. ಅದಕ್ಕಾಗಿ ಕಾಲ್ ಮಾಡೋದಕ್ಕಿಂತ ಮುಂಚೆ ಆ ಪಿನ್ ಅನ್ನ ನೋಡಿಕೊಂಡು ಈ ರೀತಿ ಕಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕಾಲ್ ಅಂತ ನೀವು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕಾಲ್ ರಿಸೀವ್ ಆದ ತಕ್ಷಣದಲ್ಲಿ ನಿಮ್ಮ ಒಂದು ಡೆಲಿವರಿ ಒಂದು ಏನೊಂದು ಪಿನ್ ಇರುತ್ತೆ, ಆ ಪಿನ್ ಅನ್ನ ಹಾಕಿ ಅಂತ ಕೇಳುತ್ತೆ. ಅವಾಗ ನಾವು ಪಿನ್ ಅನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು 124 ಅಂತ ಪಿನ್ ಹಾಕಿದ್ದೀನಿ. ಪಿನ್ ಹಾಕಿದ ತಕ್ಷಣದಲ್ಲಿ ನಮ್ಮ ಕಾಲ್ ಅನ್ನೋದು ಆ ಒಂದು ಡೆಲಿವರಿ ಏಜೆಂಟ್ಗೆ ಕನೆಕ್ಟ್ ಆಗುತ್ತೆ. ಯಾರಿಗೆ ಅಂದ್ರೆ ನಾವು ನಮ್ಮ ಒಂದು ಆರ್ಡರ್ ಯಾರು ತಗೊಂಡು ಬರ್ತಾ ಇದ್ದಾರೆ ಆ ಒಂದು ಏಜೆಂಟ್ಗೆ ಕನೆಕ್ಟ್ ಆಗುತ್ತೆ. ಈ ರೀತಿ ನಾವು ಅವರೊಟ್ಟಿಗೆ ನಾವು ಫೋನಲ್ಲಿ ಮಾತಾಡಬಹುದು. ಈ ರೀತಿ ನಾವು ಫ್ಲಿಪ್ಕಾರ್ಟ್ನ ಒಂದು ಡೆಲಿವರಿ ಏಜೆಂಟ್ನೊಂದಿಗೆ ನಾವು ಕಾಲ್ ಮಾಡಬಹುದು.